ಸರ್, ಸಂಘದ ನೋಂದಣಿ ಎನ್ನುವುದು ನೆಲದ ಕಾನೂನಲ್ಲಿ ಅತ್ಯವಶ್ಯಕವಾಗಿರತಕ್ಕಂಥ ವಿಚಾರನ. ನನ್ನ ಅಂಡರಲ್ಲೇ ಬೇಕಾದ ಶಿಷ್ಯರಿದ್ದಾರೆ, ಇದ್ರದ್ದೇ ಎಲ್ಲ ಇದು ಬೇರು ನಾನು, ಈ ಬೇರೆ ಬೇರೆ ಕವಲುಗಳು ಇವೆಲ್ಲವೂ ಇವೆ, ಇವ್ರದ್ದೇ ನೀವು ಲೆಕ್ಕ ತಗೊಳ್ಳಿ, ನೀವು ಆಡಿಟ್ ಮಾಡಿಸ್ಕೊಳ್ಳಿ, ಏನಾದರೂ ರಿಪೋರ್ಟ್ ಇದ್ರೆ ರಿಪೋರ್ಟ್ ಮಾಡ್ಕೊಳ್ಳಿ, IT ಬೇಕಾ ಅವ್ರನ್ನ ಕೇಳ್ಕೊಳ್ಳಿ, ED ಬೇಕಾ ಅವ್ರನ್ನ ಕೇಳ್ಕೊಳ್ಳಿ, ಈ ತರ ನಾನು ಹೇಳಬಹುದಾ ನೆಲದ ಕಾನೂನಲ್ಲಿ? ಒಂದು ವಿಚಾರ. ಎರಡನೇದು, ಈ ಪಥಸಂಚಲನ ಅನ್ನೋ ಒಂದು ಪರ್ಟಿಕ್ಯುಲರ್ ಇಶ್ಯೂಗೆ ಸಂಬಂಧಪಟ್ಟಂತೆ ಈ ತೀರ್ಪಿನಲ್ಲಿ ಏನೂ ಇಲ್ವಾ? 10ಕ್ಕಿಂತ ಜಾಸ್ತಿ ಅಸೆಂಬಲ್ ಆಗಬಾರ್ದು ಅಂದ್ರೆ ಪಥಸಂಚಲನಕ್ಕೂ ಹುಬ್ಬಳ್ಳಿ ಧಾರವಾಡದ ಮಟ್ಟಿಗಾದ್ರೂ ಇದು ಅಪ್ಲೈ ಆಗುತ್ತಾ ಅಂತ? ಎರಡು ವಿಚಾರಗಳನ್ನು ತಾವು ಹೇಳಿದ್ರಿ. ಒಂದು ಸಂಘ ಹಾಗೂ ಸಂಘಟನೆ, ಇನ್ನೊಂದು ಪಥಸಂಚಲನ. ಸಂಘ ಹಾಗೂ ಸಂಘಟನೆ ಅನ್ನೋದು ಏನಿದೆ, ರೈಟ್ ಟು ಅಸೆಂಬಲ್ ಅಥವಾ ರೈಟ್ ಟು ಆಫ್ ಅಸೆಂಬ್ಲಿ ಅಂತ ಏನಿದೆ, ದಟ್ ಇಸ್ ಅ ಫಂಡಮೆಂಟಲ್ ರೈಟ್. ಯಾರೋ 4 ಜನ 10 ಜನ 20 ಜನ 100 ಜನ ಕೂಡ್ಕೊಂಡು ಒಂದು ಅಸೆಂಬ್ಲಿ ತರ ಮಾಡ್ಕೋಬೇಕು. ಅದು ಅವಶ್ಯಕತೆ ಇದ್ರೆ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಅದರ ಆಕ್ಟಿವಿಟೀಸ್ ಜಾಸ್ತಿ ಇದ್ರೆ ಬೈಲಾ ಮಾಡ್ಕೋಬೇಕು. ಆಕ್ಟಿವಿಟೀಸ್ ಗಳು ಜಾಸ್ತಿ ಇದ್ರೆ ಅದಕ್ಕೆ ರಿಜಿಸ್ಟ್ರೇಷನ್ ಬೇಕಾಗತ್ತೆ. ಫೈನಾನ್ಷಿಯಲ್ ಆಕ್ಟಿವಿಟೀಸ್ ಇದ್ರೆ ಆಡಿಟ್ ಆಗ್ಬೇಕಾಗತ್ತೆ. ಆ ನಂತರ ಇನ್ನೂ ಹೆಚ್ಚುವರೆದು ಆಫೀಸ್ಗಳು, ಶಾಖೆಗಳು ಮತ್ತೊಂದು ಮಾಡ್ಬೇಕಾಗಿದ್ದರೆ ದೇ ಆರ್ ಆಲ್ ಅಕೌಂಟೇಬಲ್ ಅಂಡರ್ ದ ಇಂಡಿಯನ್ ಲಾಸ್. ಇದು ಒಂದು IT ಆಕ್ಟ್ ಆಗಿರ್ಬೋದು, ಅಥವಾ ರಿಜಿಸ್ಟ್ರೇಷನ್ ಆಫ್ ಸೊಸೈಟೀಸ್ ಆಕ್ಟ್ ಆಗಿರ್ಬೋದು, ಅಥವಾ ಇನ್ನಿತರ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತ ಯಾವ್ಯಾವ ಕಾನೂನುಗಳಿದಾವೆ ಅದರ ಅಡಿಯಲ್ಲಿ ಒಳಪಡ್ತವೆ. ಇದು ದೇಶವ್ಯಾಪಿ ಇರುವಂತ ಒಂದು ಸಂಘಟನೆಗೆ ರಿಜಿಸ್ಟರೇ ಆಗಲ್ಲ ಅಥವಾ ಮಾಡ್ಕೊಳ್ಳೋಕೆ ಅವಶ್ಯಕತೆ ಇಲ್ಲ ಅಂತ ಹೇಳೋದು ಎರಡು ವಿಚಾರಗಳಿಂದ ಹಾಸ್ಯಾಸ್ಪದ ಅನಿಸ್ಕೊಂತದೆ. ಯಾಕಂದ್ರೆ ಇದು ದೇಶವ್ಯಾಪಿ ಇರುವಂತದ್ದು ಸಂಘಟನೆ, ಇದು ಒಂದು. ಎರಡನೇದ್ದು, ಇದರ ವ್ಯಾಪ್ತಿ ಎಲ್ಲ ಹಂತಗಳಲ್ಲೂ ಪಸರಿಸಿದೆ ಅಂತ ಅವರೇ ಹೇಳ್ತಾ ಇರುವಂತದ್ದು ಎರಡನೇದ್ದು. ಮೂರನೇದ್ದು, ಅದರಲ್ಲಿ ಸಾಕಷ್ಟು ಇವೆಂಟ್ಗಳು ನಡೀತಿರ್ತವೆ, ಆರ್ಗನೈಸೇಷನ್ ನಡೀತಿರ್ತವೆ, ಕಲ್ಚರಲ್ ಆಕ್ಟಿವಿಟೀಸ್ ಅಂತ ಹೇಳ್ತಾರೆ, ಅದು ನಡೀತಾ ಇರ್ತವೆ, ಪಥಸಂಚಲನ ಅಂತ ಹೇಳ್ತಾರೆ, ಬೈಲಾಸ್ ಇದೆ ಅಂತ ಹೇಳ್ತಾರೆ. ಸೊ ದೇರ್ ಇಸ್ ನೋ ಪ್ರೊಹಿಬಿಷನ್ ಫಾರ್ ಕಂಡಕ್ಟಿಂಗ್ ಎನಿ ಆಕ್ಟಿವಿಟೀಸ್ ಫಾರ್ ಅನ್ಆಥರೈಸ್ಡ್ ಅಥವಾ ಅನ್ರೆಜಿಸ್ಟರ್ಡ್ ಆರ್ಗನೈಸೇಷನ್. ಬಟ್ ಇಫ್ ಇಟ್ ಈಸ್ ಅಟ್ ಪಾರ್ ವಿತ್ ಅ ರಿಜಿಸ್ಟರ್ಡ್ ಆರ್ಗನೈಸೇಷನ್, ಈಗ ನೋಡಿ ರಿಜಿಸ್ಟರ್ಡ್ ಆರ್ಗನೈಸೇಷನ್ ಯಾವ ರೀತಿ ನಿಯಮಬದ್ಧವಾಗಿ ನಡೀತಾ ಇರ್ತದೆ, ಆ ರೀತಿ ನಿಯಮಬದ್ಧವಾಗಿ ಶಿಸ್ತುಬದ್ಧವಾಗಿ ಎಲ್ಲಾ ನಡೀತಾ ಇರಬೇಕಾದಾಗ ಒಂದು ಸಂಘಟನೆಗೆ ಯಾಕೆ ಅದನ್ನ ರಿಜಿಸ್ಟರ್ ಮಾಡ್ಕೊಂಡಿಲ್ಲ ಅನ್ನೋದು ಇವತ್ತಿಗೂ ಕೂಡ ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿರುತ್ತೆ ಕಾನೂನಲ್ಲಿ. ಇದು ನಾನು RSS ಅಂತ ನಾನು ಹೇಳ್ತಾ ಇಲ್ಲ, ಯಾವುದೇ ಸಂಘಟನೆ ಆಗಿರ್ಲಿ, ಹಿಂದೂ ಸಂಘಟನೆ ಆಗಿರ್ಲಿ ಅಥವಾ ಮುಸ್ಲಿಂ ಸಂಘಟನೆ ಆಗಿರ್ಲಿ, ಕ್ರಿಶ್ಚಿಯನ್ ಸಂಘಟನೆ, ಯಾವ್ದು ಧರ್ಮ ಬಿಟ್ಟು ನಾನು ಮಾತಾಡ್ತಾ ಇರೋದು. ಎನಿ ಆರ್ಗನೈಸೇಷನ್ ವಿಚ್ ಇಸ್ ಹ್ಯಾವಿಂಗ್ ದ ಆಕ್ಟಿವಿಟಿ ಥ್ರೂ ಔಟ್ ಇಂಡಿಯಾ and it has multiple activities in India. It has the financial dealings ಅಂತಾನೆ ಇಟ್ಕೊಳ್ಳೋಣ. Certain events are also connected to the financial expenditure. ಆದಾಗ್ಯೂ ಕೂಡ ರಿಜಿಸ್ಟರ್ ಆಗದೆ ಇರೋದು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಆಗಲಿ, ED ಆಗಲಿ, ಮತ್ತೊಂದು ಡಿಪಾರ್ಟ್ಮೆಂಟ್ ಆಗಲಿ, ಇಲ್ಲಿವರೆಗೆ ಯಾಕೆ ಅದನ್ನ ಪ್ರಶ್ನಿಸಿಲ್ಲ ಅಂತ ನೀವು ಬೇರೆ ನಾನು RSS ಬಿಟ್ಟು ಹೇಳ್ತಾ ಇರೋದು. ಹಾಗಿದ್ರೆ ಅದನ್ನ ಬಹಳ ದೊಡ್ಡ ಪ್ರಶ್ನೆ ಆಗ್ಬಿಡ್ತಿತ್ತು ನಮ್ಮ ದೇಶದಲ್ಲಿ. ಆಂತರಿಕ ಭದ್ರತೆವರೆಗೆ ಹೋಗ್ಬಿಡ್ತಿತ್ತು ಆ ವಿಚಾರ. ಅದು ನಮ್ದು ಮೆಜಾರಿಟೇರಿಯನ್ ಕಂಟ್ರಿ ಅಂತ ಏನ್ ಹೇಳ್ಕೊಂತ ಇದ್ದಾರೆ, ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟಂತ ಜಾಸ್ತಿ ಇದೇವೆ, ಮತ್ತೊಂದಿದ್ದೇವೆ ಅಂತ ಹೇಳ್ಬಿಟ್ಟು ಅದೊಂದು ಇದು ಛತ್ರಿ ಅಂತ ಹೇಳ್ಬೋದು, ಅದರ ಕೊಡೆ ಆ ಅಂಬ್ರೆಲಾ ಕೆಳಗಡೆ ಬರೋದ್ರಿಂದ ಇವತ್ತಿನವರೆಗೂ ಕೆಲವೊಂದು ಸಂಘಟನೆಗಳಿಗೆ ಇನ್ನೂ ಏನು ಪೆಟ್ಟಾಗಿಲ್ಲ ಅಂತ ಅನ್ಕೊಂತೀನಿ, ಅಥವಾ ತನಿಖೆ ಆಗಿಲ್ಲ ಅನ್ಕೊಂತೀನಿ, ಅಥವಾ ಅದ್ರ ಬಗ್ಗೆ ಸ್ಪಷ್ಟ ಯಾವುದೇ ಕಾನೂನು ಕ್ರಮ ಜರುಗಿಸಿಲ್ಲ ಅಂತ ಅನ್ಕೊಂತೀನಿ. ಈಗ ನಾನೇ ನಿಮ್ದು ಒಂದು ಉದಾಹರಣೆ ತಗೊಳ್ತೀನಿ. ಈಗ ರಮಾಕಾಂತ್ ಒಂದು ಬಿಟ್ಟು 10 ಜನರ ಜೊತೆಗೆ ಓಡಾಡ್ತಾ ಇದ್ದಾರೆ, ಎಕ್ಸ್ಪೆಂಡಿಚರ್ ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲ ಆರ್ಗನೈಸೇಷನ್ ಮಾಡ್ತಾ ಇದ್ದಾರೆ, ರಿಜಿಸ್ಟರ್ ಆಗಿಲ್ಲ, ಏನಾಗಿಲ್ಲ. ಆ ಫಂಡ್ ಎಲ್ಲಿ ಬಂತು ಅಂತ ಒಂದಿನ ಮಾಹಿತಿ ಹೋಯ್ತು ಅಂದ್ರೆ ED ನೋಟಿಸ್ ಇಶ್ಯೂ ಮಾಡುತ್ತೆ. ರಮಾಕಾಂತ್ ಇನ್ಕಮ್ ಏನು, ಸ್ಯಾಲರಿ ಇನ್ಕಮ್ ಏನು, ಮತ್ತೊಂದು ಇನ್ಕಮ್ ಏನು, ಈ ಇವೆಂಟ್ ಗಳಿಗೆ ದುಡ್ಡು ಎಲ್ಲಿಂದ ಬಂತು. ನಾನು ಹೇಳ್ತಾ ಇರೋದು ಒಂದು ಸಾಮಾನ್ಯ ವಿಚಾರ. ಇಂಥ ದೊಡ್ಡ ದೊಡ್ಡ ಸಂಘಟನೆಗಳಿಗೆ ಇವತ್ತಿಗೂ ಕೂಡ ಕಾನೂನಿನ ವ್ಯಾಪ್ತಿಯಲ್ಲಿ ಬರದೇ ಇರೋದಾಗ್ಲಿ ಅಥವಾ ತರದೇ ಇರೋದಕ್ಕೆ ಯಾವ್ದು ಕಾನೂನು ಕ್ರಮ ಜರುಗಿಸದೇ ಇರೋದಾಗ್ಲಿ, ಇವನ್ನೆಲ್ಲ ನೋಡಿದ್ರೆ ಎಲ್ಲೋ ಒಂದು ಕಡೆ ಕಾನೂನನ್ನ ಯಾರ್ದೋ ಹಿತಕ್ಕೋಸ್ಕರ ಅಥವಾ ವೈಯಕ್ತಿಕ ಹಿತಕ್ಕೋಸ್ಕರ ಎಲ್ಲೋ ಸಡಿಲಿಸಲಾಗಿದೆ ಅಂತ ಅನ್ನೋ ತರ ಒಂದು ಸಮಸ್ಯೆ ಹುಟ್ಟು ಮಾಡುತ್ತೆ. ಅದಕ್ಕಾಗಿ ಇನ್ನಾದ್ರೂ ತಡವಾಗಿಲ್ಲ, ರಿಜಿಸ್ಟರ್ ಮಾಡ್ಕೊಂಡು ಅದ್ರ ಮೇಲೆ ಇರುವಂತ ಕಪ್ಪು ಚುಕ್ಕೆ ಅಂತ ಏನ್ ಹೇಳ್ತಾ ಇದ್ದಾವೆ ಅಥವಾ ಕಳಂಕ ಅಂತ ಏನ್ ಹೇಳ್ತಾ ಇದ್ದಾವೆ, ಟ್ರಾನ್ಸ್ಪರೆನ್ಸಿ ಇಲ್ಲ ಅಂತ ಹೇಳ್ತಾರೆ, ಎಲ್ಲದಕ್ಕೂ ತೆರೆ ಎಳೆಯೋದಕ್ಕೆ ಅವಕಾಶಗಳು ಇರ್ತವೆ. ಅದನ್ನ ಮಾಡಬಹುದು ಅಂತ ಒಂದು.
ಯಾಕೆ ಅದಕ್ಕೆ ಏನಕ್ಕಾಗಿ ರಿಜಿಸ್ಟ್ರೇಷನ್ ಇಷ್ಟೊಂದು ಹಿಂದೇಟ್ ಹಾಕೋದು ಅಂತ ಏನ್ ಆಕ್ಟಿವಿಟೀಸ್ ಗಳಿದಾವೆ ರಿಜಿಸ್ಟ್ರೇಷನ್ ಹಿಂದೇಟ್ ಹಾಕೋದು ಅಂತ ಎಲ್ಲ 108 ಪ್ರಶ್ನೆಗಳು ಜನರ ಮನಸ್ಸಿನಲ್ಲಿ ಹುಟ್ಟುತ್ತವೆ. ಇದು ಸರಿ ಇರ್ಲಿ ಇರದೇ ಇರ್ಲಿ ಆ ಮಾತು ಬೇರೆ, ಇವ್ರೇನು ಕೆಟ್ಟ ಕೆಲಸ ಮಾಡಿಲ್ಲ ಅಂತ ಹೇಳಿ ಆ ಮಾತು ಬೇರೆ ಅಂತ ನೀವು ಹೇಳ್ಬೋದು. ಆದ್ರೆ ಜನರ ಮನಸ್ಸಿನಲ್ಲಿ ಸ್ಪಷ್ಟತೆ ಬೇಕಂದ್ರೆ ಕಾನೂನಾತ್ಮಕವಾಗಿ ಇದ್ರೆ ಮಾತ್ರ ಅದಕ್ಕೆ ಒಂದು ಸ್ಪಷ್ಟನೆ ಹುಟ್ಟುತ್ತೆ ಅಥವಾ ಒಂದು ಭರವಸೆ ಹುಟ್ಟುತ್ತೆ. ಹಾಗಾಗಿ ಈ ಎಲ್ಲ ಕಾನೂನು ಬಲ್ಲವರೇ ಇರೋದ್ರಿಂದ, ಎಲ್ಲ ಬುದ್ಧಿವಂತರೇ ಇರೋದ್ರಿಂದ, ಎರಡನೇದಾಗಿ ಇದನ್ನ ರಿಜಿಸ್ಟ್ರೇಷನ್ ಮಾಡಿ ಎಲ್ಲರಿಗೂ ಕೂಡ ಅದಕ್ಕೆ ಪ್ರಶ್ನೆಗಳಿಗೆ ತೆರೆಗಳು ಸೂಕ್ತ. ನಾನು ಇವರು ಅವರು ಅಂತ ಹೇಳ್ತಾ ಇಲ್ಲ, ಜನರಲ್ ಆಗಿ ಹೇಳ್ತಾ ಇರೋದು ಅಂತ ನನ್ನ ಅಭಿಪ್ರಾಯ. ಚರ್ಚೆ ಮತ್ತೆ ಅಡ್ವೊಕೇಟ್ ಸರ್ ಒಂದ್ ಮಿನಿಟ್ ಅವಕಾಶ ಕೊಟ್ರೆ, ನೀವು ಪಥಸಂಚಲನ ಬಗ್ಗೆ ಎರಡನೇ ಪ್ರಶ್ನೆ ಕೇಳಿದ್ರಿ. ಯಾರಾದ್ರೂ ಪರ್ಮಿಷನ್ ತಗೊಂಡು ಪಥಸಂಚಲನ ಮಾಡಬಹುದು. ಈ ರಿಜಿಸ್ಟರ್ಡ್ ಆರ್ಗನೈಸೇಷನ್ ಆಗಿರ್ಬೋದು, ಅನ್ರಿಜಿಸ್ಟರ್ಡ್ ಆರ್ಗನೈಸೇಷನ್ ಇರಬಹುದು, ಅನ್ರಿಜಿಸ್ಟರ್ಡ್ ಅಸೆಂಬ್ಲಿನೂ ಆಗಿರಬಹುದು. All assemblies are not unlawful assemblies, so long as they do not have a bad intention. ಬರೀ ಒಂದು 10 ಜನ ಕೂಡಿದ ಮಾತ್ರಕ್ಕೆ ಅವರು ದುರುದ್ದೇಶನ ಇಟ್ಕೊಂಡಿದ್ದಾರೆ ಅಂತ ಹೇಳೋದು ತಪ್ಪಾಗ್ತದೆ. ಆದ್ರೆ 10 ಜನ ಬೇರೆಯವರು ರಿಜಿಸ್ಟರ್ ಆಗದೆ ಇರುವಂತವ್ರಾಗ್ಲಿ, ಕೈಯಲ್ಲಿ ಖಡ್ಗ ತಗೊಂಡೋಗೋದಾಗ್ಲಿ, ಲಾಠಿ ತಗೊಂಡೋಗೋದಾಗ್ಲಿ, ಮಚ್ಚು ತಗೊಂಡೋಗೋದಾಗ್ಲಿ ಮಾಡಿದ್ರೆ ಅದಕ್ಕೆ ಜನರ ಅಭಿಪ್ರಾಯದಲ್ಲಿ, ಜನರ ಭಾವನೆಗಳಲ್ಲಿ ಏನೋ ಒಂಥರ ಹೆದರಿಕೆ, ಭಯ ಮತ್ತು ಭೀತಿ ಹುಟ್ಟುತ್ತೆ ಅನ್ನೋದು ಒಂದು, ಅದು ಕಾನೂನು. ಹಾಗಾಗಿ ಈ ಪಥಸಂಚಲನ ಅನ್ನೋದಕ್ಕಿಂತ ಆ ಪಥಸಂಚಲನದ ರೀತಿ ಅನ್ನೋದು ಏನಿದೆ ಅಲ್ಲ, ಅದರ ಹಿಂದೆ ಕೆಲವೊಂದು ಭಯ, ಭೀತಿ ಅನ್ನೋದನ್ನ ಇದೆ ಅಂತ ಹೇಳಿ ಕೆಲವು ಜನ ಹುಟ್ಟಾಕೋದಕ್ಕೆ ಪ್ರಯತ್ನ ಮಾಡ್ತಾರೆ, ಭಯ ಹುಟ್ಟುತ್ತೆ ಅಂತ. ಕೆಲವು ಜನ ಭಯ ಹುಟ್ಟೋದು ಏನು ಇಲ್ಲ ಅಂತ ಪ್ರಯತ್ನ ಮಾಡ್ತಾರೆ. ಅಂದ್ರೆ ಎರಡು ಕಡೆ ಎರಡು ತರ ಇರ್ತವೆ. ಅಂದ್ರೆ ಎಷ್ಟ್ರ ಮಟ್ಟಿಗೆ ಯಾರು ಏನ್ ಮಾಡ್ತಾರೆ ಅವ್ರಿಗೆ ಗೊತ್ತಿರುತ್ತೆ, ನಾನು ಹೇಳೋದು ಬೇಡ. ಆದ್ರೆ ಇದು ಸುತ್ತುವರೆದಿರೋದು ಆ ಲಾಠಿ ಸುತ್ತಮುತ್ತಲು ಅಷ್ಟೇನೆ ನಾನು ಹೇಳ್ತೇನೆ. ಚರ್ಚೆ